Hi guys, welcome back to my YouTube channel. ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ವಿಡಿಯೋನ ನಾನು ಇವತ್ತು ಶುರು ಮಾಡ್ತಾ ಇದ್ದೀನಿ. ಆ್ಯಂಡ್ ಈ ವರ್ಷದ 2025 ಈ ವರ್ಷದ ಕೊನೆ ವಿಡಿಯೋ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಇಯರ್ ನಿಮ್ಮನ್ನೆಲ್ಲ ನಾನು ಮೀಟ್ ಆಗ್ತೀನಿ, ಓಕೆನಾ, 2026ಗೆ. ಸೊ ಆಬ್ವಿಯಸ್ಲಿ ನಿಮಗೆ ತಮ್ಮಲೇ ನೋಡಿ ಗೊತ್ತಾಗಿರುತ್ತೆ ಇವತ್ತಿನ ವಿಡಿಯೋ ಯಾವ ಬೇಸಿಸ್ ಮೇಲೆ ಅಂತ. ಇವತ್ತು ಕೂಡ ಒಂದು ಹೆಲ್ತ್ ಟಿಪ್ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಂಡ್ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಬಿಕಾಸ್ ಯಾಕಂದ್ರೆ ಇದು ತುಂಬಾನೇ ಶಾರ್ಟ್ ಅಂಡ್ ಸ್ವೀಟ್ ಆಗಿದೆ ವಿಡಿಯೋ. ಸೊ ಹಾಗಾಗಿ ವಿಡಿಯೋನ ಶುರು ಮಾಡೋಣ. ಏನಪ್ಪಾ ಅಂತಂದ್ರೆ, ಎಸ್ ಅಫ್ಕೋರ್ಸ್ ಸಾಕಷ್ಟು ಜನ ಈ ಕಾನ್ಸ್ಟಿಪೇಷನ್ ಅನ್ನೋ ಪ್ರಾಬ್ಲಮ್ ಅಲ್ಲಿ ಎಷ್ಟು ಒದ್ದಾಡ್ತಿರ್ತಾರೆ ಅಂತಂದ್ರೆ, ಲೈಕ್ ಅವ್ರಿಗೆ ಹೀಟ್ ಆದಾಗೂ ಸಮಸ್ಯೆ ಜಾಸ್ತಿ ಆಗುತ್ತೆ. ಅಥವಾ ಹೀಟ್ ಬಾಡಿ ಅವ್ರಿಗಂತೂ ಕೇಳಲೇಬೇಡಿ. ಏನಾದ್ರೂ ಒಂದ್ ಸ್ವಲ್ಪ ಹೀಟ್ ಪದಾರ್ಥ ತಿಂದ್ರೆ ಸಾಕು ಅವ್ರಿಗೆ ಹೀಟ್ ಆಗೋಗುತ್ತೆ. ಅಂಡ್ ಅವ್ರಿಗೆ ಕಾನ್ಸ್ಟಿಪೇಷನ್ ಅನ್ನೋದು ಅವ್ರಿಗೆ, ಓ ಮೈ ಗಾಡ್, ಐ ಐ ಅಂಡರ್ಸ್ಟ್ಯಾಂಡ್ ಹೀಟ್ ಬಾಡಿ ಅವ್ರಿಗೆ ಎಷ್ಟು ಕಷ್ಟ ಆಗತ್ತೆ ಅಂತ. ಅಂಡ್ ಸಾಮಾನ್ಯವಾಗಿ ಸಿಕ್ಕಾಬಟ್ಟೆ ಕೆಲವ್ರಿಗೆ ಕೋಲ್ಡ್ ಬಾಡಿ ಇರೋರ್ಗು ಸಮ್ಟೈಮ್ಸ್ ಹೀಟ್ ಆಗೋಗುತ್ತೆ. ಅಂಡ್ ಅವ್ರಿಗೆ ಸಿಕ್ಕಾಬಟ್ಟೆ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಆಗ್ತಿರುತ್ತೆ. ಸೊ ಏನ್ ಮಾಡ್ಬೇಕಪ್ಪ ನಮ್ಗೆ ಆರಾಮಾಗೆ ನಾವು ಮೋಷನ್ ಪಾಸ್ ಮಾಡ್ಬೇಕು ಅಂತಂದ್ರೆ, ಸೊ ಈ 3 ಡ್ರಿಂಕ್ಸ್ ನಾನು ಹೇಳ್ತೀನಿ. ಸೊ ಇದನ್ನ ನೀವು ಕುಡಿಯೋದ್ರಿಂದ ಸೊ ಆರಾಮಾಗಿ ನಿಮ್ಮ ಹೊಟ್ಟೆ ಕ್ಲೀನ್ ಆಗತ್ತೆ. ಅಂಡ್ ತುಂಬಾ ಫ್ರೆಶ್ ಅಂಡ್ ಎನರ್ಜೆಟಿಕ್ ಆಗಿರ್ತೀರಾ, ಲವಲವಿಕೆಯಿಂದ ಇರ್ತೀರಾ. ಅಂಡ್ ಎಸ್ ಅಫ್ಕೋರ್ಸ್ ನಾವು ಡೈಲಿ ರೋಟೀನ್ ನಮ್ದು ಕೆಲಸ ಎಲ್ಲ ನೀಟಾಗಿ ಆಗಿಲ್ಲ ಅಂದ್ರೆ ನಮ್ಗೆ ಎಷ್ಟು ಫ್ರಸ್ಟ್ರೇಷನ್ ಆಗುತ್ತೆ. ಮತ್ತೆ ಯಾರ ಹತ್ರ ಮಾತಾಡೋದಕ್ಕೆ ಇಷ್ಟ ಆಗೋದಿಲ್ಲ. ಕೆಲಸ ಮಾಡೋದ್ಮೇಲೆ ಯಾವ ಕೆಲಸ ಮಾಡೋದ್ರಲ್ಲಿ ಇಂಟ್ರೆಸ್ಟ್ ಇರೋದಿಲ್ಲ. ಊಟ ಸಿರಲ್ಲ, ಶಿಡಿ ಅಂತ ಇರ್ತೀವಿ ಎಲ್ಲರ ಮೇಲೂ ಅಲ್ವಾ. ಡೇ ನಮ್ಗೆ ಫ್ರೆಶ್ ಅಂತ ಅನ್ಸೋದೇ ಇಲ್ಲ. ಸೊ ನಾನೇನ್ ಹೇಳ್ತೀನಿ, ಸೊ ಇದನ್ನ 3 ಡ್ರಿಂಕ್ ನ ನೀವು ಫಾಲೋ ಮಾಡಿ. ಸೊ ಆರಾಮಾಗಿ ನೀಟಾಗಿ ಫ್ಲೆಶ್ ಔಟ್ ಆಗುತ್ತೆ. ಫಸ್ಟ್ ಡ್ರಿಂಕ್ ಏನು ಅಂತಂದ್ರೆ, ಇದೆ ಎಲ್ಲರಿಗೂ ಗೊತ್ತಿರೋ ನಂಗೆ, ಹಾಟ್ ವಾಟರ್ ಅಂದ್ರೆ ತುಂಬಾ ಜಾಸ್ತಿ ಕುದಿಸ್ತಿರೋ ನೀರ್ನ ಯಾವತ್ತೂ ನಾವು ಕುಡಿಯಕ್ ಹೋಗ್ಬಾರ್ದು. ಬಿಕಾಸ್ ಯಾಕೆ ಅಂತಂದ್ರೆ ನಮ್ಮ ಪೈಪ್ಸ್ ಇರತ್ತಲ್ಲ, ಸೊ ಅಲ್ಲೆಲ್ಲಾನು ಲೈಕ್ ಕ್ಲಾಟ್ ಆಗುತ್ತೆ. ಅಂಡ್ ಸಮ್ಟೈಮ್ಸ್ ನೋಡಿ ನಾವೇ ಬಿಸಿ ಬಿಸಿ ನೀರ್ ಕುಡ್ದಾಗ ನಮ್ಗೆ ಅದು ಫೀಲ್ ಆಗುತ್ತೆ. ಸೊ ಆ ತರದೆಲ್ಲ ಏನು ಮಾಡೋದಕ್ಕೆ ಹೋಗ್ಬೇಡಿ. ಬಿಕಾಸ್ ನಮ್ಮ ಒಳಗಡೆ ಆರ್ಗನ್ಸ್ ತುಂಬಾ ಸೆನ್ಸಿಟಿವ್ ಆಗಿರುತ್ತೆ. ಸೊ ಸ್ವಲ್ಪ ಉಗುರು ಬೆಚ್ಚ ನೀರ್ನ ಕುಡೀರಿ. ಬಿಸಿ ನೀರಲ್ಲ, ಉಗುರು ಬೆಚ್ಚ ನೀರು. ಅಂಡ್ ಊಟನೂ ಅಷ್ಟೇ ಉಗುರು ಬೆಚ್ಚ ಅಂದ್ರೆ ಸ್ವಲ್ಪ ವಾರ್ಮ್ ಆಗಿರೋ ಊಟ ಮಾಡ್ಬೇಕು. ಬಿಸಿ ಎಲ್ಲ ಊಟ ಮಾಡಬಾರ್ದು, ಸರಿನಾ. ಸೊ ಬೆಳಿಗ್ಗೆ ಎದ್ದ ತಕ್ಷಣ ಬೆಚ್ಚಿಗಿರೋ ನೀರ್ನ ಕುಡೀರಿ. ಇದು ಫಸ್ಟ್ ಆಪ್ಷನ್. ಅಂಡ್ ನೆಕ್ಸ್ಟ್ ಇನ್ನೊಂದೇನಪ್ಪಾ ಅಂತಂದ್ರೆ, ಬಿಸಿನೀರಿಗೆ ಒಂದ್ ಗ್ಲಾಸ್ ಬಿಸಿನೀರಿಗೆ ಲೆಮನ್ ಜ್ಯೂಸ್ ನ ಹಾಕೊಂಡು ಕುಡಿಯೋದು. ಅರ್ಧ ಲೆಮನ್ ನ ಸ್ಕ್ವೀಸ್ ಮಾಡಿ ಕುಡಿಯೋದು. ಇದು ಕೂಡ ಒಂದು ಬೆಸ್ಟ್ ಆಪ್ಷನ್. ತುಂಬಾನೇ ಚೆನ್ನಾಗಿ ಡಿಟಾಕ್ಸ್ ಮಾಡೋದಕ್ಕೆ ತುಂಬಾನೇ ಹೆಲ್ಪ್ ಮಾಡುತ್ತೆ, ಸರಿನಾ. ಅಂಡ್ ಇನ್ನೊಂದೇನಪ್ಪಾ ಅಂತಂದ್ರೆ, ಕಾಫಿನೂ ಹೇಗ್ ನೀವು ಕುಡಿಬೇಕು ಅಂತಂದ್ರೆ, ಬೆಳಗ್ಗೆ ಎದ್ದಿದ ತಕ್ಷಣ ಕಾಫಿ ಕುಡಿಯೋದಲ್ಲ. ಸೊ ಫಸ್ಟ್ ಒಂದ್ ಗ್ಲಾಸ್ ನೀರ್ನ ಕುಡೀರಿ. ಅಂಡ್ ಅದಾದ್ಮೇಲೆ ಕಾಫಿನ ಕುಡೀರಿ, ಓಕೆನಾ. ಸೊ ಇದು 3. ಅಂಡ್ ಇನ್ನೊಂದು ಅಡಿಷನಲ್, ನಿಮ್ಗೆ ಏನಾದ್ರು ಇದನ್ನೆಲ್ಲ ನಿಮ್ಗೆ ಇಷ್ಟ ಆಗೋದಿಲ್ಲ ಅಂತಂದ್ರೆ, ಗ್ರೀನ್ ಟೀನು ಕೂಡ ನೀವು ಕುಡಿಬಹುದು. ಇದು ಕೂಡ ನಮ್ಮ ಡಿಟಾಕ್ಸ್ ಮಾಡೋದಕ್ಕೆ ಸಿಕ್ಕಾಪಟ್ಟೆ ಹೆಲ್ಪ್ ಮಾಡುತ್ತೆ. ಅಂಡ್ ತುಂಬಾ ಎಫೆಕ್ಟಿವ್ ಆಗಿ ಯೂಸ್ಫುಲ್ ಆಗಿರುತ್ತೆ. ಅಂಡ್ ಇದ್ರಲ್ಲೆಲ್ಲ ದಿ ಬೆಸ್ಟ್ ನನಗೆ ಸಿಕ್ಕಾಪಟ್ಟೆ ನಾನ್ ಅಬ್ಸರ್ವ್ ಮಾಡಿ ವರ್ಕೌಟ್ ಆಗಿರೋದು ಯಾವ್ದಪ್ಪ ಅಂತಂದ್ರೆ, ಒಂದ್ ಬಿಸಿನೀರು ಅಂಡ್ ಕಾಫಿ. ಸೊ ಇದೆರಡು. ಅಂಡ್ ಇದೆರಡರಲ್ಲಿ ಯಾವ್ದು ದಿ ಬೆಸ್ಟ್ ಅಂತಂದ್ರೆ ಬಿಸಿನೀರು. ಸೊ ಇದು ಸಿಕ್ಕಾಪಟ್ಟೆ ಚೆನ್ನಾಗಿ ವರ್ಕೌಟ್ ಆಗುತ್ತೆ. ಅಂಡ್ ನೀವು ಊಟ ಲೈಕ್ ಬ್ರೇಕ್ಫಾಸ್ಟ್ ಆದ್ಮೇಲೆ ಒಂದ್ ಸ್ವಲ್ಪ ಬಿಸಿನೀರು ಕುಡಿಯೋದಾಗಿರ್ಲಿ, ಊಟ ಆದ್ಮೇಲೆ ಸ್ವಲ್ಪ ಬಿಸಿನೀರು ಕುಡಿಯೋದಾಗಿರ್ಲಿ, ಡಿನ್ನರ್ ಆದ್ಮೇಲೆ ಬಿಸಿನೀರು ಕುಡಿಯೋದಾಗಿರ್ಲಿ, ಸೊ ಇದನ್ನ ಮಾಡ್ತಾ ಬಂದ್ರೆ ಚೆನ್ನಾಗಿ ಡೈಜೆಷನ್ ಆಗುತ್ತೆ. ಅಂಡ್ ತುಂಬಾ ಒಳ್ಳೇದು ಕೂಡ. ನಮ್ದ್ರಲ್ಲಿ ಏನಾದ್ರು ಜಿಡ್ಡಿನ ಅಂಶ ಎಲ್ಲಾನು ಇದ್ರೆ ಎಲ್ಲ ನೀಟಾಗಿ ಫ್ಲೆಶ್ ಔಟ್ ಆಗುತ್ತೆ. ಸೊ ಇದು ಸಿಕ್ಕಾಪಟ್ಟೆ ಹೆಲ್ಪ್ಫುಲ್ ಆಗುತ್ತೆ. ಅಂಡ್ ಎಷ್ಟೊಂದ್ ಜನ ಐ ನೋ ಈ ಸಮಸ್ಯೆ ಕೆಲವ್ರಿಗೆ ಹೇಳ್ಕೊಳ್ತಾರೆ, ಕೆಲವ್ರು ಹೇಳ್ಕೊಳೋದಕ್ಕಾಗಲ್ಲ. ಸೊ ಇದನ್ನ ರೆಮಿಡಿನ ಟ್ರೈ ಮಾಡಿ, 100% ವರ್ಕೌಟ್ ಆಗುತ್ತೆ. ಅಂಡ್ ಒಂದಷ್ಟು ಜನ ಕಾನ್ಸ್ಟಿಪೇಷನ್ ಇಂದ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ನ ಫೇಸ್ ಮಾಡ್ತಿರ್ತಾರೋ ಅವ್ರಿಗೆ ಒಂದಷ್ಟು ನಿಮಗೆ ಗೊತ್ತಿರೋ ಒಂದಷ್ಟು ಅಥವಾ ಈ ವಿಡಿಯೋನ ಶೇರ್ ಮಾಡಿ, ಅಥವಾ ನಿಮಗೆ ಯೂಸ್ಫುಲ್ ಆಗಿದ್ರೆ ಆ ಟಿಪ್ಸ್ ನ ಅವ್ರ ಹತ್ರ ಶೇರ್ ಮಾಡಿ. ಸೊ ದಟ್ ಅವ್ರಿಗೂ ಕೂಡ ಹೆಲ್ಪ್ಫುಲ್ ಅಂಡ್ ಯೂಸ್ಫುಲ್ ಆಗುತ್ತೆ ಅಂತ. ಸೊ ಅಷ್ಟೇ ಗೈಸ್, ಈ ವಿಡಿಯೋದಲ್ಲಿ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೋಬೇಕು ಅಂತಿದ್ದು. ಸೊ ಪ್ರಾಬಬ್ಲಿ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ ಅಂಡ್ ಯೂಸ್ಫುಲ್ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಸೊ ಈ ವಿಡಿಯೋ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಅಂಡ್ ನೆಕ್ಸ್ಟ್ ನಿಮಗೆ 2026 ನಾನು ಮೀಟ್ ಆಗ್ತೀನಿ ಅಂತ ಹೇಳ್ತಾ, ಸೊ ಈ ವಿಡಿಯೋ ಇಲ್ಲಿಗೆ ನಿಲ್ಲಿಸ್ತಾ ಮತ್ತೊಂದು ಚೆನ್ನಾಗಿರೋ ವಿಡಿಯೋ ಜೊತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಸೊ ಅಂಚಿಲ್ದೆ ನೀವೇನ್ ಮಾಡ್ಬೇಕು, ಇಟ್ಸ್ ವೆರಿ ಸಿಂಪಲ್. ನಾನು ಯಾವಾಗಲೂ ಹೇಳ್ದಂಗೆ ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ನನ್ನ ವಿಡಿಯೋಸ್ ನೋಡ್ತೀರಿ ಅಂತ ಹೇಳ್ತಾ, ಮಿಸ್ ಮೀ ಅಂಡ್ ಬ್ಲೆಸ್ ಮೀ ಅಂಡ್ ಸೈನಿಂಗ್ ಆಫ್. ಬಾಯ್.